ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 5ನೇ ಮನೆ ಅಧಿಪತಿ ಇರುವಂತ ಒಂದು ಭಾವದ ಪ್ರಕಾರ ನಿಮ್ಮ ಸಂತಾನ ಯಾವ ತರ ನಿಮ್ಗೆ ಸಪೋರ್ಟ್ ಆಗಿರ್ತದೋ ಅನ್ಸಪೋರ್ಟ್ ಆಗಿರ್ತದೆ, ಸಂತಾನ ನಿಮ್ ಜೊತೆ ಯಾವ ತರ ಒಂದು ಬಾಂಡಿಂಗ್ ಹೊಂದುತ್ತದೆ, ಮಕ್ಕಳು ನಿಮ್ ಜೊತೆ ಯಾವ ತರ ಒಂದು ಬಾಂಡಿಂಗ್ ಹೊಂದಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 5ನೇ ಮನೆ ಅಂತ ಹೇಳಿದ್ರೆ ಅದು ಸಂತಾನ ಭಾವ. ಉದಾಹರಣೆಗೆ ನಿಮ್ದಿದ್ರು ಲಗ್ನ ಅಂತ ತಿಳ್ಕೊಳ್ಳೋಣ, ಇದು 1ನೇ ಮನೆ ಆಗುತ್ತೆ. ಇಲ್ಲ 5ನೇ ಮನೆ ಅಂತ ಹೇಳಿದ್ರೆ 1 2 3 4 5. ಈ 5ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ ನೋಡ್ಬೇಕು ನೀವು. ಇಲ್ಲಿ 5ನೇ ಮನೆ ಯಾರಾಗ್ತಾರೆ? ಮಂಗಳ. ಲಗ್ನದಿಂದ 5ನೇ ಮನೆ ಅಧಿಪತಿ ಎಲ್ಲೆಲ್ಲಿದ್ದಾನೆ ಅಂತ ತಿಳ್ಕೊಂಡು ನೀವು ನಿಮ್ಮ ಸಂತಾನದ ಬಗ್ಗೆ ಡೀಪ್ ಆಗಿ ಪ್ರೊಡಕ್ಷನ್ ಮಾಡಬಹುದು. ಉದಾಹರಣೆಗೆ 5ನೇ ಮನೆ ಅಧಿಪತಿ ಮಂಗಳ ಏನಾದ್ರು ಲಗ್ನದಲ್ಲಿ ಬಂದಾಗ ನಿಮ್ಗೆ ನಿಮ್ಮ ಸಂತಾನದ ಕಡೆಯಿಂದ ತುಂಬಾ ಒಂದು ಸಪೋರ್ಟ್ ಸಿಗ್ತದೆ, ಸಂತಾನದ ಕಡೆಯಿಂದ ತುಂಬಾ ಒಂದು ಹೆಲ್ಪ್ ಸಿಗ್ತದೆ, ಲೈಫ್ ಲಾಂಗ್ ಸಂತಾನದ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗ್ತದೆ ಅಂತ ಹೇಳ್ಬೋದು. 5ನೇ ಮನೆ ಅಧಿಪತಿ ಲಗ್ನದಲ್ಲಿ ಇದ್ದಾಗ. 5ನೇ ಮನೆ ಅಧಿಪತಿ ಮಂಗಳ ಏನಾದ್ರು 2ನೇ ಮನೆಗೆ ಬಂದಾಗ ನಿಮ್ಮ ಸಂತಾನ ಫೈನಾನ್ಸಿಯಲ್ ಆಗಿ ತುಂಬಾ ಚೆನ್ನಾಗಿರ್ತಾರೆ, ನಿಮ್ಗೆ ಫೈನಾನ್ಸಿಯಲ್ ಆಗಿ ಸಪೋರ್ಟ್ ಕೂಡ ಇರ್ಬೋದು. ನಿಮ್ಮ ಮಕ್ಕಳ ಒಂದು ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರ್ತದೆ 2ನೇ ಮನೆಯಲ್ಲಿದ್ದಾಗ. 5ನೇ ಮನೆ ಅಧಿಪತಿ ಏನಾದ್ರು 3ನೇ ಮನೆಗೆ ಬಂದಾಗ, 5ನೇ ಮನೆ ಅಧಿಪತಿ ಏನಾದ್ರು 4ನೇ ಮನೆಯಲ್ಲಿದ್ರೆ ತಾಯಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಹೊಂದಿರ್ತಾರೆ. ಅವರು ಸುಖ ಸೌಲಭ್ಯ ಎಲ್ಲ ಸಿಗ್ತದೆ, ತಮ್ಮ ಲೈಫಲ್ಲಿ ಎಲ್ಲ ಒಂದು ಕಂಫರ್ಟ್, ವೆಹಿಕಲ್, ಮನೆ ಎಲ್ಲನೂ ಸಿಗ್ತದೆ ಅವರಿಗೆ, ನಿಮ್ಮ ಸಂತಾನಕ್ಕೆ. ಪಂಚಮಾಧಿಪತಿ 4ನೇ ಮನೆಯಲ್ಲಿದ್ರೆ, ಪಂಚಮಾಧಿಪತಿ ಏನಾದ್ರು 5ನೇ ಮನೆಯಲ್ಲಿದ್ರೆ ಎಜುಕೇಶನ್ ಟಾಪ್ ಇರ್ತಾರೆ ಅವರು, ಎಜುಕೇಶನ್ ತುಂಬಾ ಚೆನ್ನಾಗಿ ಸಿಗ್ತದೆ, ಒಳ್ಳೆ ನಾಲೆಜ್ ಇರ್ತದೆ ಅವರಿಗೆ. ಮತ್ತೆ ನಿಮ್ಮ ಒಂದು ಸಂತಾನ ಪ್ರೇಮಕ್ಕೆ ಬೀಳುವಂತ ಚಾನ್ಸ್ ಇರ್ತದೆ. ಪಂಚಮಾಧಿಪತಿ ಏನಾದ್ರು 6ನೇ ಮನೆಯಲ್ಲಿದ್ರೆ ನಿಮ್ಮ ಸಂತಾನಕ್ಕೆ ರೋಗ ಬರ್ಬೋದು, ಅಂದ್ರೆ ಏನಾದ್ರು ಕಾಯಿಲೆ ಬರುವಂತ ಚಾನ್ಸ್ ಇರ್ತದೆ, ಅಂದ್ರೆ ಏನಾದ್ರು ಆರೋಗ್ಯ ಸಮಸ್ಯೆ ಬರುವಂತ ಚಾನ್ಸ್ ಇರ್ತದೆ. ಮತ್ತೆ ಸರ್ವಿಸ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಪಂಚಮಾಧಿಪತಿ 7ನೇ ಮನೆಯಲ್ಲಿದ್ರೆ ನಿಮ್ಮ ಸಂತಾನಕ್ಕೆ ಲವ್ ಮ್ಯಾರೇಜ್ ಆಗುವಂತ ಚಾನ್ಸ್ ಇರ್ತದೆ, ಮ್ಯಾರೇಜ್ ಲೈಫ್ ಅಲ್ಲಿ ಚೆನ್ನಾಗಿರ್ತಾರೆ ನಿಮ್ಮ ಮಕ್ಕಳು. ಪಂಚಮಾಧಿಪತಿ ಏನಾದ್ರು 8ನೇ ಮನೆಯಲ್ಲಿದ್ರೆ ನಿಮ್ಮ ಸಂತಾನಕ್ಕೆ ಜೀವನದಲ್ಲಿ ಸ್ಟ್ರಗಲ್ ಜಾಸ್ತಿ, ಜೀವನದಲ್ಲಿ ಸಮಸ್ಯೆ ತುಂಬಾ ಜಾಸ್ತಿ ಇರ್ತದೆ. ಪಂಚಮಾಧಿಪತಿ ಏನಾದ್ರು 9ನೇ ಮನೆಯಲ್ಲಿದ್ರೆ ನಿಮ್ಮ ಸಂತಾನಕ್ಕೆ ಧಾರ್ಮಿಕ ಪ್ರಯಾಣ ಆಗ್ಬೋದು, ಲಾಂಗ್ ಟ್ರಾವೆಲ್ ಮಾಡ್ಬೋದು, ನಿಮ್ಮ ಸಂತಾನ ತುಂಬಾ ಲಾಂಗ್ ಜರ್ನಿ ಮಾಡ್ಬೋದು, ಈ ತರ ಎಲ್ಲ ಚಾನ್ಸ್ ಇದೆ. ಪಂಚಮಾಧಿಪತಿ ಏನಾದ್ರು 10ನೇ ಮನೆಯಲ್ಲಿದ್ರೆ ನಿಮ್ಮ ಸಂತಾನ ಒಳ್ಳೆ ಒಂದು ಕೆರಿಯರ್ ಅಲ್ಲಿ ಇರ್ತದೆ, ಒಳ್ಳೆ ಒಂದು ಜಾಬ್ ಅಲ್ಲಿ ಇರುವಂತ ಚಾನ್ಸ್ ಇರ್ತದೆ, ಒಳ್ಳೆ ಕೆರಿಯರ್ ಲೈಫ್ ಅಲ್ಲಿ ಇರುವಂತ ಚಾನ್ಸ್ ಇರ್ತದೆ, ತುಂಬಾ ಚೆನ್ನಾಗಿ ಹೆಸರು ಮಾಡ್ಬೋದು ನಿಮ್ಮ ಸಂತಾನ. ಪಂಚಮಾಧಿಪತಿ ಏನಾದ್ರು 11ನೇ ಮನೆಯಲ್ಲಿದ್ರೆ ನಿಮ್ಮ ಸಂತಾನ ಅರ್ನಿಂಗ್, ಹಣಕಾಸಿನ ಹರಿವು ಚೆನ್ನಾಗಿರ್ತದೆ ನಿಮ್ಮ ಸಂತಾನಕ್ಕೆ. ಮತ್ತೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರ್ತದೆ ನಿಮ್ಮ ಮಕ್ಕಳಿಗೆ, ಫ್ರೆಂಡ್ ಸರ್ಕಲ್ ತುಂಬಾ ಚೆನ್ನಾಗಿರ್ತದೆ. ಪಂಚಮಾಧಿಪತಿ ಏನಾದ್ರು 12ನೇ ಮನೆಯಲ್ಲಿದ್ರೆ ನಿಮ್ಮ ಒಂದು ಸಂತಾನ ತುಂಬಾ ಒಂದು ಸೀಕ್ರೆಟ್ ಆಗಿರ್ತದೆ, ನಿಮಗೆ ಮಕ್ಕಳಾಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೋಬಹುದು ಮೊದಲಾಗಿ, ಈ ತರ ಎಲ್ಲ ಬರುತ್ತೆ. ಇದು ಪಂಚಮಾಧಿಪತಿ ಇರುವಂತ ಒಂದು ಮನೆಗಳ ಪ್ರಕಾರ ನಿಮ್ಮ ಒಂದು ಸಂತಾನ. ನಿಮಗೆ ಜಾತಕ ಶ್ರಮ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934. ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.